ತುಮಕೂರಲ್ಲಿ ರಾಗಿ ಖರೀದಿಸಿ 5 ತಿಂಗಳಾದರೂ ರೈತರ ಖಾತೆಗೆ ಹಣವಿಲ್ಲ. ಹದಿನೈದು ಸಾವಿರ ರೈತರ 157 ಕೋಟಿ ರೂಪಾಯಿ ಬಾಕಿ ಇರಿಸಿಕೊಂಡ ಸರ್ಕಾರ. ಗ್ಯಾರಂಟಿ ಕೊಟ್ಟು ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಮುಗ್ಗುರಿಸ್ತಾ ಇದ್ದು, ಇದೀಗ ಅನ್ನದಾತರಿಗೆ ಬೆಂಬಲ ಬೆಲೆ ಹಣ ನೀಡಲು ಸರ್ಕಾರ ವಿಳಂಬ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯಲ್ಲಿ ರೈತರಿಂದ ರಾಗಿ ಖರೀದಿಸಿ 5 ತಿಂಗಳು ಕಳೆದರೂ ಸುಮಾರು 15 ಸಾವಿರ ರೈತರಿಗೆ 150 ಕೋಟಿ ರೂಪಾಯಿ ಹಣ ಬಾಕಿ ಉಳಿದಿದೆ. ಇನ್ನು ಕಳೆದ ಮಾರ್ಚ್ನಲ್ಲಿ ಸರ್ಕಾರ ಬೆಂಬಲ ಬೆಲೆಯಡಿ ಜಿಲ್ಲೆಯ 11 ಖರೀದಿ ಕೇಂದ್ರಗಳ ಮೂಲಕ 54 ಸಾವಿರಕ್ಕೂ ಹೆಚ್ಚು ರೈತರಿಂದ ಸುಮಾರು 12 ಲಕ್ಷ ಕ್ವಿಂಟಲ್ ರಾಗಿ ಖರೀದಿಸಿತ್ತು. ನಿಯಮದ ಪ್ರಕಾರ ರಾಗಿ ಖರೀದಿಸಿದ 42 ರಿಂದ 72 ಗಂಟೆಯೊಳಗೆ ರೈತರ ಖಾತೆಗೆ ಹಣ ಜಮೆಯಾಗಬೇಕಿತ್ತು. ಸಾವಿರಾರು ರೈತರಿಗೆ ಹಣ ಪಾವತಿಯಾಗಿಲ್ಲ. ಇನ್ನು ಈಗಾಗಲೇ ಮಳೆಯಾಗದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈಗ ರೈತರಿಗೆ ಹಣ ಸಿಗದೇ ಇರುವುದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಆಹಾರ ಭದ್ರತೆ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿ ವರ್ಷ ಈ ಪಡಿತರ ಡಿಪೋ ಮೂಲಕ ನೀಡಲಿಕ್ಕೆ ಅಂತ ರಾಗಿನ ಖರೀದಿ ಮಾಡಿತ್ತು. ನಮ್ಮ ಭಾಗಕ್ಕೆ ರಾಗಿನ ಖರೀದಿ ಮಾಡಿದರು. ಸುಮಾರು 11 ಖರೀದಿ ಕೇಂದ್ರಗಳಲ್ಲಿ ಈಗ ತುಮಕೂರು ಜಿಲ್ಲೆಯಲ್ಲಿ ಖರೀದಿ ಇತ್ತು. ಇದರ ಬಗ್ಗೆ 42 ರಿಂದ 72 ಗಂಟೆ ಒಳಗಡೆ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ನೇರ ಪಾವತಿ ಮೂಲಕ ಮಾಹಿತಿ ಇತ್ತು. ಆದರೆ ಇದು ವಿಳಂಬ ಆಗಿರೋದು ಸದ್ಯ ಬರದ ಸನ್ನಿವೇಶ ಇರೋದಕ್ಕೆ ರೈತರು ಕಂಗಾಲಾಗಿದ್ದರು. ಈ ಕುರಿತು ಈಗ ನಾವು ಒತ್ತಾಯ ಮಾಡಿದ್ದು ಸಹ ಯಾರು ಖರೀದಿ ಕೇಂದ್ರಗಳು ಮತ್ತು ಫೆಡರೇಷನ್ ಇತ್ತು ಒತ್ತಾಯ ಮಾಡಿದ್ದು ಈ ಕೂಡಲೇ ಬಿಡುಗಡೆ ಮಾಡಿ ಅಂತ ನಾವು ಹೇಳಿದ್ದು. ಸುಮಾರು 444 ಕೋಟಿಯಷ್ಟು ಮಾತ್ರ ಹಣ ಪಾವತಿಯಾಗಿದೆ. ಸುಮಾರು 157 ಕೋಟಿಯಷ್ಟು ತುಮಕೂರಿನ ರೈತರಿಗೆ ಹಣ ಬರಬೇಕಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟದ ಎಚ್ಚರಿಕೆ ನೀಡಿದ್ದು ನಾವು ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ನಾವು ಒತ್ತಾಯಿಸ್ತೀವಿ. ಮಾರ್ಚಲ್ಲೇ ಕೂಡ ಖರೀದಿ ಮಾಡೋದು ಇನ್ನೂ ಬಂದಿಲ್ಲ ನೋಡಿ. 42 ಗಂಟೆಯಿಂದ 72 ಗಂಟೆ ಅಂತ ಹೇಳಿದರು. ನಾವು ಪ್ರಸ್ತುತ ಈಗೇನು ಅಕಾಡೆಮಿಕ್ ಇಯರ್ ಅಂತ ನಾವು ಪರಿಗಣಿಸ್ತೀವಿ. ಈ ವರ್ಷ ರೈತ ತೊಂದರೆಯಲ್ಲಿದ್ದಾನೆ. ಯಾಕೆಂದರೆ ಬರದ ಸನ್ನಿವೇಶ, ಇದು ಮಳೆ ಆಶ್ರಿತ ಭೂಮಿಯಾಗಿ ಮತ್ತು ರಾಗಿ ಬೆಳೀತಾ ಇದ್ರು. ಈ ವರ್ಷ ಬಿತ್ತನೆ ಕೂಡ ಆಗಿಲ್ಲ. ಈ ಸನ್ನಿವೇಶದಲ್ಲಿ ಈ ಕೂಡಲೇ ಪಾವತಿ ಮಾಡಲಿಲ್ಲ ಅಂದರೆ ರೈತ ತೊಂದರೆಗೊಳಗಾಗ್ತಾನೆ. ಈಗಾಗಲೇ ತೊಂದರೆಯಲ್ಲಿದ್ದಾನೆ. ಬರ ಅಂತ ಕಳೆದ ಡಿಸೆಂಬರ್ಲೇ ಮಾಹಿತಿ ಇತ್ತು. ಈ ಕೂಡಲೇ ಅವರು ಹಣನ ಬಾಕಿ ಇರೋಂಥ ರೈತರಿಗೆ ಬಿಡುಗಡೆ ಮಾಡಬೇಕು. ಯಾವುದೇ ಸರ್ಕಾರ ಬಂದರೆ ಪ್ರತಿ ವರ್ಷ ಈ ರೀತಿ ವಿಳಂಬ ಆಗ್ತಾ ಇದೆ. ಇದು ನೋವು ಪ್ರತಿ ವರ್ಷ ತಪ್ಪಿದ್ದಲ್ಲ ರೈತಿಗೆ. ಎಲ್ಲ ತೊಂದರೆಗಳಲ್ಲೂ ಕೊನೆಗೆ ಸಂಕಷ್ಟಕ್ಕೆ ಸಿಲುಕೋದು ನಮ್ಮ ರೈತ ಮಾತ್ರ. ಈಗೇನಾಗುತ್ತೆ, ಬಿತ್ತನೆ ಕಾರಣಕ್ಕೆ ವಿಳಂಬ ಆಗಿರೋದು, ಬೀಜ ಗೊಬ್ಬರ ಅಥವಾ ಬೇರೆ ಕೂಲಿಗೆ ಹಣ ಒಂದ್ಸತಿ ಕಷ್ಟ ಆಗುತ್ತೆ. ಈಗಾಗಲೇ ಬರ ಅಂತ ಘೋಷಣೆ ಆಗಿದೆ. ಈ ಬರದ ಸನ್ನಿವೇಶದಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ರೈತರು ಕೂಡ ಹೆಚ್ಚೊತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಬಿಡ್ತೀವಿ. ನಮಗಷ್ಟೇ ನಾವು ಬೆಳ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ. ಇನ್ನು ಈವರೆಗೆ ಸುಮಾರು 38 ಸಾವಿರ ರೈತರಿಗೆ 440 ಕೋಟಿ ರೂಪಾಯಿ ಹಣ ಜಮೆಯಾಗಿದ್ದು, ಇನ್ನು 15,251 ರೈತರಿಗೆ ಸುಮಾರು 157 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಈಗಾಗಲೇ ಮಳೆ ಇಲ್ಲದೆ ಬೆಳೆ ಸಂಕಷ್ಟದಲ್ಲಿರುವ ಸಮಯದಲ್ಲಿ ರಾಗಿ ಹಣವು ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟ ಸರ್ಕಾರದ ಖಜಾನೆ ಖಾಲಿಯಾಗ್ತಾ ಇದೆ. ಹಾಗಾಗಿ ನಮ್ಮ ಹಣ ಕೊಡಲು ತಿಣುಕಾಡುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 11 ರಾಗಿ ಖರೀದಿ ಕೇಂದ್ರಗಳನ್ನು ತೆರೆದು ಸುಮಾರು 54,025 ಜನ ರೈತರಿಂದ 12,32,508 ಕ್ವಿಂಟಲ್ ರಾಗಿಯನ್ನು ಖರೀದಿಸಲಾಗಿರುತ್ತದೆ. ಒಟ್ಟು 602 ಕೋಟಿ 20,34,088 ಕೋಟಿಗಳಷ್ಟು ರಾಗಿಯನ್ನು ರೈತರಿಂದ ಖರೀದಿಸಲಾಗಿರುತ್ತದೆ. 34,223 ರೈತರಿಗೆ 395 ಕೋಟಿ ಮೊತ್ತದ ಖರೀದಿ ಮೊತ್ತವನ್ನು ಈಗಾಗಲೇ ರೈತರ ಖಾತೆಗೆ ಪಾವತಿ ಮಾಡಲಾಗಿರುತ್ತದೆ. ಬಾಕಿ ಉಳಿದ 19,802 ರೈತರಿಗೆ 206 ಕೋಟಿ ಮೊತ್ತವನ್ನು ಪಾವತಿಸಲು ಬಾಕಿ ಇರುತ್ತದೆ. ನಮಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ನಂತರ ಪಾವತಿಗೆ ತುರ್ತಾಗಿ ಕ್ರಮ ವಹಿಸಲಾಗುವುದು. ನಿನ್ನೆ ನಮ್ಮ ಕೇಂದ್ರ ಕಚೇರಿಯಿಂದ ಸ್ವೀಕೃತವಾದ ಮಾಹಿತಿಯ ಪ್ರಕಾರ ಏನು ಈಗಾಗಲೇ 34,223 ರೈತರಿಗೆ ಪಾವತಿ ಮಾಡಲಾಗಿರುತ್ತದೆ. ಅದರ ಜೊತೆಗೆ ನಿನ್ನೆ 4,551 ರೈತರಿಗೆ ಒಟ್ಟು 38,774 ರೈತರಿಗೆ 444 ಕೋಟಿ 49,73,000 ರೂಪಾಯಿಗಳನ್ನು ಈಗಾಗಲೇ ರೈತರ ಖಾತೆಗೆ ಜಮೆ ಮಾಡಲಾಗಿರುತ್ತದೆ. ಸೊ ಬಾಕಿ ಏನು 19,802 ರೈತರಿದ್ದರು, ಅದರಲ್ಲಿ 4,551 ರೈತರನ್ನು ಕಡಿತಗೊಳಿಸಿದರೆ ಇನ್ನು 15,251 ರೈತರಿಗೆ ಸುಮಾರು 157 ಕೋಟಿಯನ್ನು ಪಾವತಿ ಮಾಡಲಾಗಿರುತ್ತದೆ. ಇದು ಪಾವತಿಗೆ ಬಾಕಿ ಇರುತ್ತದೆ.
ಒಟ್ಟಿಗೆ 24/4/2026 ಅಂತ್ಯದವರೆಗೆ ಯಾರು ರಾಗಿ ಖರೀದಿ ಸರ್ಕಾರಕ್ಕೆ ನೀಡಿದರೋ ಅಲ್ಲಿವರೆಗೂ ನಾವು ಪಾವತಿ ಮಾಡಿದ್ದೀವಿ. ಸೊ ಏನೀಗ ಇನ್ನೂ ಬಾಕಿ ಉಳಿದಿರುವ ಖರೀದಿ ಮೊತ್ತನ ರೈತರಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ನಂತರ ತುರ್ತಾಗಿ ಪಾವತಿಗೆ ಕ್ರಮ ವಹಿಸಲಾಗುವುದು. ನಮಗೆ ಸರ್ಕಾರದಿಂದ ಅನುದಾನ ಬರಬೇಕು ಅಂತ ಹೇಳಿದ್ದಾರೆ. ಸೊ ಅನುದಾನ ವಿಳಂಬವಾಗಿರೋದಕ್ಕೆ ಪಾವತಿಗೆ ಲೇಟ್ ಆಗಿದೆ ಅಂತ ಹೇಳಿದ್ದೀವಿ. ಮಾರ್ಚಲ್ಲಿ ತೊಗೊಂಡಿದ್ದೀವಿ ನಾವು. ಮಾರ್ಚಲ್ಲಿ ಫೆಬ್ರವರಿ ಮಾಹೆಯಿಂದ ಪ್ರಾರಂಭ ಆಗಿಬಿಟ್ಟು 31 ಮೇ 2026ವರೆಗೂ ನಾವು ಖರೀದಿ ಮಾಡಿದ್ದೀವಿ. ಸೊ ಆ್ಯಸ್ ಪರ್ ಇದ್ರ ಪ್ರಕಾರ ನಾವು ತುರ್ತಾಗಿ 48 ಅವರ್ಸು 72 ಅವರ್ಸಲ್ಲಿ ರೈತರ ಖಾತೆಗೆ ಪಾವತಿ ಮಾಡಬೇಕಾಗಿತ್ತು. ಬಟ್ ಅನುದಾನದ ವಿಳಂಬವಾಗಿರೋದ್ರಿಂದ ಸೊ ಪಾವತಿಗೆ ಈ ಸತಿ ಲೇಟ್ ಆಗಿದೆ. ಸೊ ಈಗ ತುರ್ತಾಗಿ ಅಮೌಂಟ್ ರಿಲೀಸ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ರೈತರ ಖಾತೆಗೆ. ಇನ್ನು ಸರ್ಕಾರದ ವಿಳಂಬ ನೀತಿಯಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಬಾಕಿ ಹಣವನ್ನ ಇನ್ನೊಂದು ವಾರದೊಳಗೆ ಸಂಪೂರ್ಣವಾಗಿ ಪಾವತಿಸದಿದ್ದರೆ ಹೋರಾಟ ನಡೆಸುವುದಾಗಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.